ಬಟನ್ ಮಶ್ರೂಮ್ನ ಹೇಗೆ ಶುಚಿ ಮಾಡೋದು ಅಂತ ನೋಡೋಣ. ಬಟನ್ ಮಶ್ರೂಮ್ನ ಯಾವುದೇ ಅಡಿಗೆಯಲ್ಲಿ ಉಪಯೋಗಿಸುವ ಮೊದಲು ಅದನ್ನು ಕ್ಲೀನ್ ಮಾಡಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನೋಡೋಣ. ಮಶ್ರೂಮ್ನ ಪ್ಯಾಕೆಟಿಂದ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಈ ಪಾತ್ರೆಯಲ್ಲಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಉಪ್ಪನ್ನು ಒಂದೆರಡು ಸ್ಪೂನಷ್ಟು ಉಪ್ಪನ್ನು ಚಿಮುಕಿಸ್ಬಿಟ್ಟು ಪಾತ್ರೆಯನ್ನು ಶೇಕ್ ಮಾಡಿ, ಈ ಥರ ಶೇಕ್ ಮಾಡಿ ಉಪ್ಪು ಎಲ್ಲ ಮಶ್ರೂಮ್ಗಳಿಗೂ ಅಂಟ್ಕೊಳ್ಳೋ ಥರ ಮಾಡಬೇಕು. ಈಗ ಈ ಮಶ್ರೂಮ್ಗಳನ್ನ ಒಂದು ನಲ್ಲಿ ಕೆಳಗಡೆ ಇಟ್ಕೊಳ್ಳಿ ಮತ್ತು ತೊಳೆದ ಮಶ್ರೂಮ್ ಹಾಕೋದಕ್ಕೆ ಒಂದು ತೂತುಗಳಿರೋ ಪಾತ್ರೆನ ಉಪಯೋಗಿಸಿ. ನಲ್ಲಿಯಿಂದ ಸಣ್ಣದಾಗಿ ನೀರನ್ನು ಬಿಟ್ಕೊಂಡು ಒಂದೊಂದೇ ಮಶ್ರೂಮ್ಗಳನ್ನ ತಗೊಂಡು ಅದನ್ನು ಹಗುರವಾಗಿ ಸುತ್ತ ಉಜ್ಜುತ್ತಾ ಅದರಲ್ಲಿ ಮೆತ್ಕೊಂಡಿರೋ ಮಣ್ಣು ಮತ್ತು ಈ ಥರ ಕೊಳೆಯನ್ನೆಲ್ಲ ತೆಗೆದು ಒಂದೊಂದಾಗಿ ಅದನ್ನು ತೂತಿನ ಪಾತ್ರೆಗೆ ಹಾಕಿ. ಈ ರೀತಿ ಒಂದೊಂದೇ ಮಶ್ರೂಮ್ ತೊಗೊಂಡ್ಬಿಟ್ಟು ಅದನ್ನು ಹಗುರವಾಗಿ ಉಜ್ಜುತ್ತಾ ಸುತ್ತ ಮೆತ್ಕೊಂಡಿರೋ ಮಣ್ಣು ಕೊಳೆ ಎಲ್ಲನೂ ತೆಗಿಬೇಕು. ನಲ್ಲಿಯಿಂದ ಸಣ್ಣದಾಗಿ ನೀರನ್ನು ಬಿಟ್ಕೊಂಡ್ರೆ ಸಾಕಾಗುತ್ತೆ. ಮೊದಲೇ ನಾವು ಉಪ್ಪನ್ನು ಸಹ ಹಾಕಿರೋದ್ರಿಂದ ಎಲ್ಲ ಕೊಳೆ ಮತ್ತು ಯಾವುದೇ ಬ್ಯಾಕ್ಟೀರಿಯಾ ಇದ್ದರೂ ಸಹ ಅವೆಲ್ಲ ಹೋಗುತ್ತೆ. ಮಶ್ರೂಮ್ನ ಈ ರೀತಿ ತೊಳೆಯುವಾಗ ಒಂದು ಎಚ್ಚರಿಕೆ ಏನಂದರೆ ಅದನ್ನು ಹಾರ್ಡಾಗಿ ಪ್ರೆಸ್ ಮಾಡಬಾರ್ದು. ಹಗುರವಾಗಿ ಮಾತ್ರ ಅದರ ಸುತ್ತ ಉಜ್ಜುತ್ತಾ ತೊಳಿಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಒತ್ತಬಾರ್ದು. ಹಾರ್ಡಾಗಿ ಪ್ರೆಸ್ ಮಾಡಿದರೆ ಏನಾಗುತ್ತೆ ಅಂದರೆ ಮಶ್ರೂಮು ಪೀಸ್ ಆಗೋಗುತ್ತೆ. ನೋಡಿ, ಹೀಗೆ ತೊಳೆದ ಮೇಲೆ ಮಶ್ರೂಮ್ಗಳು ಈ ರೀತಿ ಇದೆ. ಇದನ್ನು ನಾವು ಈಗಾಗಲೇ ತೂತಿರೋ ಪಾತ್ರೆಗೆ ಹಾಕಿರೋದ್ರಿಂದ ಇದರಲ್ಲಿ ನೀರು ಸಹ ಎಲ್ಲ ಸೋರು ಹೋಗಿದೆ. ಮಶ್ರೂಮ್ನ ಒಂದೊಂದಾಗಿ ತೊಗೊಂಡ್ಬಿಟ್ಟು ಹೀಗೆ ರಿವರ್ಸ್ ಆಗಿ ಹಿಡ್ಕೊಂಡು ಒಂದು ಸಣ್ಣ ಚಾಕುವಿನಿಂದ ಅದನ್ನು ಹಿಂಭಾಗದಿಂದ ಸ್ವಲ್ಪ ಕಟ್ ಮಾಡಿ ಹಾಗೆ ಎಳೆದ್ರೆ ಸಿಪ್ಪೆ ಥರ ಅದು ಹೊರಗೆ ಬರುತ್ತೆ. ಇಡೀ ಮಶ್ರೂಮ್ನ ಹೀಗೆ ಸ್ವಲ್ಪನೇ ಕಟ್ ಮಾಡಿ ಕೆಳಭಾಗದಿಂದ ಮೇಲಕ್ಕೆ ಬಿಡಿಸ್ತಾ ಅದರ ಸುತ್ತ ಇರೋ ಸಿಪ್ಪೆ ಅಥವಾ ಸ್ಕಿನ್ ಥರ ಏನು ಬರುತ್ತೋ ಅದನ್ನು ಪೂರ್ತಿ ತೆಗಿಬೇಕು. ಈ ರೀತಿ ಮಾಡಿದಾಗ ಈ ಸಿಪ್ಪೆನಲ್ಲಿ ಏನಾದರೂ ಕೆಮಿಕಲ್ಸ್ ಅಂಟ್ಕೊಂಡಿದ್ರೆ ಅದು ಸಹ ಹೊರಗೆ ಬಂದು ಮಶ್ರೂಮ್ ತುಂಬ ಕ್ಲೀನ್ ಆಗುತ್ತೆ. ಹೀಗೆ ಪೂರ್ತಿ ಮಶ್ರೂಮ್ನ ಸ್ಕಿನ್ನ ಬಿಡಿಸ್ಕೊಂಬಿಟ್ಟು ಈ ಸ್ಟೆಮ್ನ ಸ್ವಲ್ಪ ಭಾಗ ಸಹ ಕಟ್ ಮಾಡಿ. ಈಗ ಮಶ್ರೂಮ್ನ 2 ಹೋಳುಗಳಾಗಿ ಸೀಳ್ಕೊಳ್ಳಿ. ಇಷ್ಟು ದಪ್ಪ ಇದ್ದರೆ 2 ಹೋಳು ಸಾಕಾಗುತ್ತೆ. ಇದಕ್ಕಿಂತ ಸಣ್ಣದಿದ್ದರೆ ಹಾಗೆ ಹಾಕಿ, ಇದಕ್ಕಿಂತ ದಪ್ಪದಿದ್ದರೆ 2ಕ್ಕಿಂತ ಜಾಸ್ತಿ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಹೇಗೆ ಸ್ಕಿನ್ ಬಿಡಿಸೋದು ಅಂತ ನೋಡ್ಕೊಳ್ಳಿ. ಮಶ್ರೂಮ್ನ ರಿವರ್ಸ್ ಆಗಿ ಹಿಡ್ಕೊಂಡು ಹಿಂದಿನಿಂದ ಸ್ವಲ್ಪನೇ ಕಟ್ ಮಾಡಿ ನಿಧಾನವಾಗಿ ಎಳೆದ್ರೆ ಈ ಸ್ಕಿನ್ ಹೊರಗೆ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಎಲ್ಲ ಮಶ್ರೂಮ್ಗಳದ್ದು ಸ್ಕಿನ್ನನ್ನು ತೆಗೆದು 2 ಹೋಳುಗಳಾಗಿ ಮಾಡಿ ಈಗ ಇದು ಮಶ್ರೂಮ್ ಕ್ಲೀನಾಗಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.